ಎಲ್ಲರಿಗೂ ನಮಸ್ತೆ. ಇವತ್ತಿನ ಸಾಹಿತಿ ಪರಿಚಯ ಎಸ್ ಶ್ರೀಕಂಠೇಶ ಗೌಡ ಅಥವಾ ಶ್ರೀಕಂಠ ಗೌಡ ಅಂತ ಕೂಡ ಕರೀತಾರೆ. ಎಲ್ ಶ್ರೀಕಂಠೇಶ ಗೌಡ ಅವರ ಪರಿಚಯವನ್ನು ಮಾಡಿಕೊಡ್ತಾ ಇದ್ದೀನಿ ಇವತ್ತು. ಇವರು ಆಗಸ್ಟ್ 12, 1864 ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ದೇಸಹಳ್ಳಿ ಗ್ರಾಮದಲ್ಲಿ ಜನಿಸ್ತಾರೆ. ಬೆಂಗಳೂರಿನ ಸೆಂಟ್ರಲ್ ಕಾಲೇಜ್ನಲ್ಲಿ BA ಇವರು ಪಡ್ಕೊಳ್ತಾರೆ. ಮದ್ರಾಸ್ ವಿಶ್ವವಿದ್ಯಾನಿಲಯದಲ್ಲಿ BL ಪದವಿ ಪಡೆದು ನ್ಯಾಯವಾದಿಗಳಾಗಿ ನ್ಯಾಯಾಧೀಶರಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ. ಕನ್ನಡದಲ್ಲಿ ತೀರ್ಪುಗಳನ್ನು ಪ್ರಕಟಿಸಿ ಕನ್ನಡ ಪ್ರೇಮ ಮೆರೆದಂಥವರು ಇವರು. ಗ್ರ್ಯಾಜುಯೇಟ್ಸ್ ಅಸೋಸಿಯೇಷನ್ ಎಂಬ ಸಂಸ್ಥೆಯನ್ನು ಕಟ್ಟಿ ಅದರ ಮೂಲಕ 100ಕ್ಕೂ ಹೆಚ್ಚು ಪುಸ್ತಕಗಳನ್ನು ಪ್ರಕಟಿಸಿದಂಥವರು. ಕೆಲ ಕಾಲ ವಿದ್ಯಾದಾಹಿನಿ ಅನ್ನುವಂತಹ ಮತ್ತು ಸುರಭಿ ಎಂಬ ಪತ್ರಿಕೆಗಳನ್ನು ಇವರು ನಡೆಸ್ತಾರೆ. ಇಂಗ್ಲಿಷ್ ಕ್ಲಾಸಿಕ್ಸ್ ಫಾರ್ ಕ್ಯಾನ್ರಿಸ್ ರೀಡರ್ ಎಂಬ ಸರಣಿಯಲ್ಲಿ ಹಲವು ಗ್ರಂಥಗಳನ್ನು ಇಂಗ್ಲಿಷ್ನಿಂದ ಕನ್ನಡಕ್ಕೆ ಅನುವಾದಿಸಿದಂಥವರು. ಇವರ ಕೃತಿಗಳನ್ನು ನಾವು ನೋಡೋದಾದರೆ ಚಾಮನೃಪ ಚಂದ್ರಪ್ರಭೆ, ಬುದ್ಧಿಯ ಬಲವೇ ಬಲ, ಈ ಛಲ ವನ ಇವು ಇವರ ಕಾವ್ಯ ಕೃತಿಗಳು. ಇವರು ಕಾವ್ಯ ಕೃತಿಗಳನ್ನು ಕೂಡ ಬರೆದಿದ್ದಾರೆ. ನಂತರ ಇವರ ನಾಟಕಗಳನ್ನು ನಾವು ನೋಡೋದಾದರೆ ಪ್ರತಾಪ ರುದ್ರದೇವ, ಪ್ರಮಿಳಾರ್ಜುನೀಯ, ಸೀತಾ ಸ್ವಯಂವರ, ಘೋಷಯಾತ್ರೆ ಅನ್ನುವಂಥ ನಾಟಕಗಳನ್ನು ಇವರು ಬರೆದಿದ್ದಾರೆ. ಈ ಪ್ರತಾಪ ರುದ್ರದೇವ ಅನ್ನುವಂಥದ್ದು ಶೇಕ್ಸ್ಪಿಯರ್ನ ಮೆಕ್ಬೆತ್ ಎಂಬ ರುದ್ರ ನಾಟಕದ ರೂಪಾಂತರ. ಶೇಕ್ಸ್ಪಿಯರ್ನ ಮೆಕ್ಬೆತ್ ಎಂಬ ರುದ್ರ ನಾಟಕದ ರೂಪಾಂತರ ಈ ಪ್ರತಾಪ ರುದ್ರದೇವ. ಮೂಲ ನಾಟಕದ ಪಾತ್ರಗಳ ಹೆಸರನ್ನು ಕನ್ನಡೀಕರಿಸಿ ನಾಟಕದ ಉಳಿದ ಸಂವಿಧಾನವನ್ನು ಹಾಗೇ ಉಳಿಸಿಕೊಳ್ಳಲಾಗಿದೆ. ಈ ನಾಟಕದಲ್ಲಿ ಮೂಲದ ಮೆಕ್ಬೆತ್ ವೀರಸೇನನಾಗಿ, ಡಕ್ಕನ್ ವಿಜಯಧ್ವಜನಾಗಿ, ಲೇಡಿ ಮೆಕ್ಬೆತ್ ಚಂದ್ರವಲ್ಲಿಯಾಗಿ ಬದಲಾಗಿರುವಂಥದ್ದನ್ನು ನಾವಿಲ್ಲಿ ನೋಡ್ಬೋದು. ಇನ್ನು ಪ್ರಮಿಳಾರ್ಜುನೇಯ ಇದು ಶೇಕ್ಸ್ಪಿಯರ್ನ ಎ ಮಿಡ್ ಸಮ್ಮರ್ ನೈಟ್ ಡ್ರೀಮ್ಸ್ ಎಂಬ ಕಾಮಿಡಿಯ ರೂಪಾಂತರ. ಇದು ನಾಟಕದ ಥೀಸಿಯಸ್ ಹಿಮೋಲಯರ್ ಪ್ರಣಯವನ್ನು ಇಲ್ಲಿ ಅರ್ಜುನ ಪ್ರಮಿಳೆಯರಿಗೆ ಅನ್ವಯಿಸಲಾಗಿದೆ. ಈ ಸೀತಾ ಸ್ವಯಂವರ ಇದು ರಾಮಾಯಣ ಕಥೆಯಲ್ಲಿ ಬದಲಾವಣೆ ಮಾಡಿಕೊಂಡು ರಚಿಸಿದ ಸ್ವಾತಂತ್ರ್ಯ ನಾಟಕ ಅಂತ ಹೇಳ್ಬೋದು. ಇನ್ನು ಘೋಷಯಾತ್ರೆ ಇದು ಪಾಂಡವರ ವನವಾಸವನ್ನು ಆಧರಿಸಿದ ಸ್ವತಂತ್ರ ನಾಟಕ ಅಂತ ಹೇಳಲಾಗುತ್ತೆ. ಶ್ರೀಕಂಠೇಗೌಡರು ಶೇಕ್ಸ್ಪಿಯರ್ನ ನಾಟಕಗಳನ್ನು ಪ್ರಪ್ರಥಮ ಬಾರಿಗೆ ಕನ್ನಡಕ್ಕೆ ಅನುವಾದಿಸಿದವರಲ್ಲಿ ಮೊದಲಿಗರು. ಆದ್ದರಿಂದ ಇವರನ್ನು ಕೆಲವು ವಿದ್ವಾಂಸರು ಏನಂತಾರೆ ಅಂದರೆ ಕನ್ನಡದ ಶೇಕ್ಸ್ಪಿಯರ್ ಅಂತ ಕೂಡ ಇವ್ರನ್ನ ಕರೆಯಲಾಗಿದೆ. ಹಾಗೇನೇ ಶ್ರೀಕಂಠೇಗೌಡರು ಶ್ರೀಕಂಠೇಶ್ವರ ನಾಟ್ಯ ಸಭಾವನ್ನು ಸ್ಥಾಪಿಸಿ ರಂಗಭೂಮಿ ಪರಂಪರೆಯನ್ನು ಕೂಡ ಇವರು ಪೋಷಿಸಿದ್ದಾರೆ. ಕನ್ನಡದ ಪ್ರಥಮ ದೇಸಿ ಜಾನಪದ ವಿದ್ವಾಂಸರು ಅಂತ ಕೂಡ ಗುರುತಿಸಿಕೊಂಡಂಥವರು ಎಸ್ ಶ್ರೀಕಂಠೇಗೌಡರು. ಮತ್ತು ಇವರ ಅನುವಾದಿತ ಕೃತಿಗಳನ್ನ ನಾವು ನೋಡೋದಾದರೆ ಅನುವಾದಿತ ಕೃತಿಗಳು ಕನ್ಯಾ ವಿತಂತು, ಚಿಕ್ಕ ಬಣಜಿಗರು, ಇಲ್ಲಿ ಒಣಚಿಗುರು ಅಂತ ಇದೆ ಅದು ಸರಿ ಮಾಡ್ಕೊಳ್ಳಿ, ಚಿಕ್ಕ ಬಣಜಿಗರು ಅನ್ನುವಂಥದ್ದು. ಕಾದಂಬರಿ ಬಂದು ಭವಾನಿ ಬಾಳು ಅನ್ನುವಂಥ ಒಂದು ಸ್ವತಂತ್ರ ಚಾರಿತ್ರಿಕ ಕಾದಂಬರಿಯನ್ನು ರಚಿಸಿದ್ದಾರೆ. ಹಾಗೆ ಮಕ್ಕಳ ಕೃತಿಗಳನ್ನು ರಚನೆ ಮಾಡಿದ್ದಾರೆ. ಮಕ್ಕಳ ಕೃತಿಗಳಲ್ಲಿ ಶಾರದಾ ಭೂಗೋಳ, ಭಾರತದ ವ್ಯವಸಾಯ ಪದ್ಧತಿ ಅನ್ನುವಂತಹ ಮಕ್ಕಳ ಕೃತಿಗಳನ್ನು ಕೂಡ ಇವರು ರಚಿಸಿದ್ದಾರೆ. ಇನ್ನು ಜೀವನ ಚರಿತ್ರೆಗಳನ್ನು ಕೂಡ ಬರೆದಿರೋದನ್ನು ನಾವು ನೋಡ್ಬೋದಾಗಿದೆ. ವಾಲ್ಮೀಕಿ ಋಷಿ ಚರಿತ್ರೆ, ಮತ್ತು ಶಾಲಿವಾಹನನ ಚರಿತ್ರೆ, ಲೋಹಿತಾಕ್ಷರ ರಾಯನ ಚರಿತ್ರೆ, ಮತ್ತು ಪೆಟ್ಸ್ ಲಾಟ್ಲೆ ಅವರ ಚರಿತ್ರೆ, ಮತ್ತು ಅರ್ಗಳದ ರಾಣಿ, ಕಿತ್ತೂರು ರಾಣಿ, ಗನೂರು ರಾಣಿ ಅನ್ನುವಂತಹ ಚರಿತ್ರೆಗಳನ್ನು ಕೂಡ ಇವರು ರಚಿಸಿರುವಂಥದ್ದನ್ನು ನಾವು ನೋಡ್ಬೋದಾಗಿದೆ. ಇದ್ರ ಜೊತೆಗೆ ಇವರು ಹಲವಾರು ಜಾನಪದ ಕೃತಿಗಳನ್ನು ಕೂಡ ರಚಿಸಿದ್ದಾರೆ. ದ್ವಾದಶ ಕುಮಾರರು, ಪುಷ್ಪ ಮಂಜರಿಯ ಕತೆ, ಕೋತಿಯೂ ಕನ್ನಡಿಯು, ಭೂಲೋಕದ ಯಮ, ಬುದ್ಧಿವಂತನ ಕತೆ, ಬುದ್ಧಿಯ ಬಲವೇ ಬಲ, ವಿವೇಕಕ್ಕೆ ತಕ್ಕಂತೆ ಫಲ, ಅಧಿಕಾರ ವಿಧೇಯತೆ, ಭಕ್ತಿಪಾಠ ಇವು ಇವರ ಜಾನಪದ ಕಥೆಗಳು. ಹಾಗಾಗಿ ಇವರನ್ನು
ಕನ್ನಡದ ಪ್ರಥಮ ದೇಸಿ ಜಾನಪದ ವಿದ್ವಾಂಸರು ಅಂತ ಕೂಡ ಕರೆಯಲಾಗುತ್ತೆ. ಇದಿಷ್ಟು ಎಲ್ ಶ್ರೀಕಂಠೇಗೌಡರ ಒಂದು ಪರಿಚಯ. ಅತಿ ಹೆಚ್ಚಾಗಿ ನಮಗೆ ಕೇಳುವಂತಹ ಪ್ರಶ್ನೆಗಳು ಯಾವುದಪ್ಪ ಅಂತ ಅಂದರೆ, ಈ ಶೇಕ್ಸ್ಪಿಯರ್ನ ನಾಟಕಗಳನ್ನು ಅನುವಾದ ಮಾಡಿದಾರಲ್ಲ, ಆ ಅನುವಾದಗಳನ್ನು ಕೇಳ್ತಾರೆ ಜಾಸ್ತಿ. ಪ್ರತಾಪ ರುದ್ರದೇವ, ಪ್ರಮಿಳಾರ್ಜುನೇಯ ಇವುಗಳನ್ನು ಜಾಸ್ತಿ ಪ್ರಶ್ನೆಯಾಗಿ ಕೇಳಿರೋದನ್ನು ನಾವು ನೋಡ್ಬೋದಾಗಿದೆ. ಇದಿಷ್ಟು ಇವರ ಒಂದು ಪರಿಚಯ. ಎಲ್ರಿಗೂ ಧನ್ಯವಾದ.